ಸ್ಪರ್ಧಾ ಮಿತ್ರರ ಹಿಂದಿನ ಅವಧಿಯಲ್ಲಿ ಅಂದರೆ 2024ರ TET ಮ್ಯಾಥ್ಸ್ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೇವೆ. 100 ಪ್ರಶ್ನೆಗಳನ್ನು. ಇಂದು ಮುಂದುವರೆದಂಥ ಭಾಗ ಆಲ್ಫಾ ಪ್ಲಸ್ ಬೀಟಾಗಳು x² + 5x - 6 ಬಹುಪದೋಕ್ತಿಯ ಶೂನ್ಯತೆಗಳಾದರೆ 1/α + 1/β ಹೋಲ್ ಸ್ಕ್ವೇರ್ನ ಬೆಲೆ ಎಷ್ಟು ಅಂತ ಕೇಳಿದಾರೆ. ಹಾಗಾದರೆ ಮೊದಲು x² + 5x - 6ನ ಶೂನ್ಯತೆ ಕಂಡುಹಿಡಿಯೋಣ. ಸೊ x² × -6 6x² ಆಗುತ್ತೆ. ಎರಡು ಪದಗಳ ಗುಣಲಬ್ಧ ಮೈನಸ್ ಐತಿ ಅಂದರೆ ಒಂದು ಪ್ಲಸ್ ಆಗಿರ್ತದೆ, ಒಂದು ಮೈನಸ್ ಆಗಿರ್ತದೆ. ಹಾಗಾದರೆ 6 × 1 ಅಂದರೆ ಎಷ್ಟು ಬತ್ತು? 6 ಬತ್ತು. ರೈಟ್. ಒಂದು ದೊಡ್ಡ ಅಂಕಿ ಇಲ್ಲಿ ಪ್ಲಸ್ ಐತಿ ಅಂದರೆ ದೊಡ್ಡ ಅಂಕಿ ಪ್ಲಸ್, ಸಣ್ಣ ಅಂಕಿ ಮೈನಸ್. ಹಾಗಾದರೆ ಇವ ಶೂನ್ಯತೆಗಳ ರೂಪದಲ್ಲಿ ತೆಗೆದುಕೊಂಡಾಗ ಇವುಗಳ ಸೈನ್ ಚಿಹ್ನೆಗಳು ಬದಲಾವಣೆ ಆಗ್ತವೆ ಇಲ್ಲಿ ಶೂನ್ಯತೆಯಲ್ಲಿ. ಹಾಗಾದರೆ x = +6 ಇದ್ದರೆ -6 ಆಗುತ್ತೆ, x = -1 ಇದ್ದರೆ +1 ಆಗುತ್ತೆ. ಇನ್ನು 1/α + 1/β ನೋಡಿದಾಗ ಆಲ್ಫಾ ಮತ್ತು ಬೀಟಾಗಳೆಲ್ಲ ಸಹ ಆಲ್ಫಾ ಮತ್ತು ಬೀಟಾ ಬರ್ತಾ ಇದೆ. ಇಲ್ಲಿ ಬೀಟಾದಿಂದ ಇಲ್ಲಿ ಆಲ್ಫಾದಿಂದ ಗುಣಾಕಾರ ಬೀಟಾ ಪ್ಲಸ್ ಆಲ್ಫಾ, ಹೌದ್ರಿ? ಹಾಗಾದರೆ ಇವೆರಡನ್ನು ಕೂಡಿಸ್ಬೇಕು. 6 + 1 -6 + 1 ಅಂದರೆ -5 ಬರುತ್ತೆ. -6 × 1 ಅಂದರೆ -6 ಬರುತ್ತೆ. ಮೈನಸ್ ಕ್ಯಾನ್ಸಲ್. 5^2 / 6^2. 5^2 ಅಂದರೆ 25, 6^2 ಅಂದರೆ 36. ಸರಿಯಾದ ಉತ್ತರ ಆಪ್ಷನ್ 2 ಆಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಎಷ್ಟನೇ ಪ್ರಶ್ನೆ ರೀ? 102ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ 102ನೇ ಪ್ರಶ್ನೆಯನ್ನು ನೋಡಿದಾಗ n ಪದಗಳ ಒಂದು ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದದಿಂದ ಮೂರನೇ ಪದವು 3n + 2 ಆದರೆ ಸಮಾಂತರ ಶ್ರೇಣಿ 5ನೇ ಪದ ಕೇಳ್ತಿದ್ದಾನೆ. ನೋಡ್ರಿ, ನಾ ಬರೀತೀನಿ A1 A2 A3 ಡ್ಯಾಶ್ ಇಲ್ಲಿ AN ಕೊನೆಯ ಪದ. ಹಾಗಾದರೆ ಇದರ ಹಿಂದಿನ ಪದವನ್ನು ನೋಡಿದಾಗ ಏನಾಗ್ತದೆ ರೀ ಅಂದ್ರೆ AN - 1 ಸಿಗುತ್ತೆ. ಇದರ ಹಿಂದಿನ ಪದ AN - 2 ಸಿಗುತ್ತೆ. ಹಾಗಾದರೆ ಹಿಂದಿನಿಂದ ಮೂರನೇ ಪದ ಅಂದರೆ ಏನಾಯಿತು? AN - 2 = 3n + 2 ಆಯಿತು. ಹಾಗಾದರೆ ಎಷ್ಟನೇ ಪದ ಕೇಳ್ಯಾನ? 5ನೇ ಪದ ಕೇಳ್ಯಾನ. ಅಂದರೆ A4 A5. ಈ 5ನೇ ಪದ ಸಿಗಬೇಕಾಗಿತ್ತು ಅಂದರೆ ಈ n ವ್ಯಾಲ್ಯೂ ಏನು ಹಾಕಿದಾಗ ಸಿಗುತ್ತೆ? n ವ್ಯಾಲ್ಯೂ 7 ಹಾಕಿದಾಗ ಮಾತ್ರ 5 ಸಿಗುತ್ತೆ. ಸೊ A = A 7 - 2 = 3n + 2 ಆಗುತ್ತೆ. A 7ರಲ್ಲಿ 2 ಹೋದರೆ ಎಷ್ಟು ಉಳಿಯುತ್ತೆ? 5 = 3n + 2. ಹಾಗಾದರೆ n ವ್ಯಾಲ್ಯೂ ಎಷ್ಟು ಹಾಕಿದ್ದೇವೆ? 7 ಹಾಕಿದ್ದೇವೆ ಅಂದರೆ 3 × 7 + 2, 3 × 21 + 2 = 23. ಸೊ ಸರಿಯಾದ ಉತ್ತರ ಎಷ್ಟು ಅಂದರೆ 23 ಆಗಿದೆ. ನೆಕ್ಸ್ಟ್ ಅದೇ ರೀತಿ 103ನೇ ಪ್ರಶ್ನೆಯನ್ನು ನೋಡಿದಾಗ ನೋಡಿರಲಿ, cot 1 ಡಿಗ್ರಿ × cot 2 ಡಿಗ್ರಿ × cot 3 ಡಿಗ್ರಿ ಡ್ಯಾಶ್ = cot 89 ಡಿಗ್ರಿ ಐತೆ. ಇದನ್ನು ನಾನು ಈ ರೀತಿ ಬರ್ತೀನಿ, cot 1 ಡಿಗ್ರಿ × cot 89 ಡಿಗ್ರಿ ಒಂದು, ಹೀಗೆ cot 2 ಡಿಗ್ರಿ × cot 88 ಡಿಗ್ರಿ ಹೀಗೆ ಬರಿತಾ ಹೋಗ್ತೇವೆ ರೀ. ಇದನ್ನು ನಾನು ಏನು ಬರ್ತೀನಪ್ಪ ಅಂದರೆ cot 90 - 89 ಅಂದರೆ tan 1 ಡಿಗ್ರಿ ಅಂತ ತಗೋತೇವೆ. ಅದೇ ರೀತಿ cot 90 - 88 ಅಂದರೆ tan 2 ಡಿಗ್ರಿ ಅಂತ ತಗೋತೇವೆ. ಹೀಗೆ ಬರ್ಕೋತ ಹೋದಂತೆ ಏನಾಗುತ್ತೆ ಆ ವ್ಯಾಲ್ಯೂ cot 1 ಡಿಗ್ರಿ × tan 1 ಡಿಗ್ರಿ, ಹಾಗೆ cot 2 ಡಿಗ್ರಿ × tan 2 ಡಿಗ್ರಿ ಹೀಗೆ ಉಳ್ಕೋತ ಹೋಗ್ತಾ ಇದೆ. cot 1 ಡಿಗ್ರಿ ಹೆಂಗೆ ಬರ್ಕೊಳ್ಳೋಣ? tan 1 ಡಿಗ್ರಿಯ ವಿಲೋಮ 1/cot 1 ಡಿಗ್ರಿ, ಹಾಗೆ cot 2 ಡಿಗ್ರಿ × 1/cot 2 ಡಿಗ್ರಿ. ಸೊ ಇದೇ ರೀತಿ ಉಳ್ಕೋತ ಹೋಗ್ತಾ ಇದೆ. ಒಂದಲೇ ಎಲ್ಲ ವ್ಯಾಲ್ಯೂ 1 × 1 ಬರ್ತಾ ಇದೆ. ಹಾಗಾದರೆ 1 × 1 ಅಂದರೆ ವ್ಯಾಲ್ಯೂ ಎಷ್ಟಾಗುತ್ತೆ? 1 ಆಗುತ್ತೆ. ಆಪ್ಷನ್ 4. ಇನ್ನು 104ನೇ ಪ್ರಶ್ನೆಯನ್ನು ನೋಡೋಣ. ನೋಡ್ರಿ, 104ನೇ ಪ್ರಶ್ನೆ ನೋಡಿದಾಗ ಚಿತ್ರ ಹಾಕೋಣ. ಇಲ್ಲಿ ಚೆಂಡು ಇದೆ, ಈ ರೀತಿ ಚೆಂಡು ಬೀಳಾಕತ್ತದ. ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ನೋಡ್ರಿ, ಫಸ್ಟಿಗೆ ಈ ಚೆಂಡು ಬೀಳುಕಿತ ಪೂರ್ವದಲ್ಲಿ ಆತ ನೋಡಿದಾಗ ಎಷ್ಟು ಡಿಗ್ರಿ ಉಂಟಾಗ್ತದೆ? 45 ಡಿಗ್ರಿ ಉಂಟಾಗ್ತದೆ. ಇದು A, ಇದು B, ಇದು C. ಆಮೇಲೆ 8 ಸೆಕೆಂಡ್ಗಳ ನಂತರ ನೋಡ್ತಾ ಇದ್ದಾನೆ, ಇಲ್ಲಿ D ಚೆಂಡು ಇಲ್ಲಿ ಬಂದು ನಿಂತಿರ್ತದೆ. ಹಾಗಾದರೆ ಇಲ್ಲಿಂದ ಇಲ್ಲಿ ಬರ್ಬೇಕು ಎಷ್ಟು ಸೆಕೆಂಡ್ ತೊಗೊಂಡ? 8 ಸೆಕೆಂಡ್ ತೊಗೊಂಡ. ಹಾಗಾದರೆ ಆ ಚೆಂಡಿನ ವೇಗ ಎಷ್ಟೈತೆ? 5 ಮೀಟರ್/ಮಿನಿಟ್ ಇದೆ. ಹಾಗಾದರೆ 8 ಸೆಕೆಂಡ್ ಅಲ್ರಿ, 8 ನಿಮಿಷ. ಹಾಗಾದರೆ ನೋಡ್ರಿ, 8 ನಿಮಿಷ, 1 ನಿಮಿಷಕ್ಕೆ 5 ಮೀಟರ್ ಬರ್ತಾನೆ. ಹಾಗಾದ್ರೆ ಬಂದಂಥ ಮೀಟರ್ ಎಷ್ಟು ಅಂದರೆ 40 ಮೀಟರ್. ಇದು ಎಷ್ಟಾಯ್ತು ರೀ? 40 ಮೀಟರ್ ಆಯಿತು.
ಇನ್ನು ಇಲ್ಲಿ ಬಂದಂಥ ಚೆಂಡನ್ನು ನೋಡಿದಾಗ ಉಂಟಾಗುವ ಕೋನ ಎಷ್ಟು ಡಿಗ್ರಿ ಐತಿ? 30 ಡಿಗ್ರಿ ಇದೆ. ಎಷ್ಟೈತ್ರಿ? 30 ಡಿಗ್ರಿ ಇದೆ. ಹಾಗಾದರೆ ಮೊದಲನೇ ತ್ರಿಭುಜ ತಗೋತೀನಿ. ಯಾವುದು? ಎ ಬಿ ಸಿಯಲ್ಲಿ ಸಿ ಈಕ್ವಲ್ ಟು 45 ಡಿಗ್ರಿ. 45 ಡಿಗ್ರಿ. ಹಾಗಾದರೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಎ ಬಿ ಡಿವೈಡೆಡ್ ಬೈ ಬಿ ಸಿ ಈಕ್ವಲ್ ಟು tan 45 ಡಿಗ್ರಿ. tan 45 ಅಂದರೆ ಅದರ ವ್ಯಾಲ್ಯೂ 1 ಇದೆ. ಹಾಗಾದರೆ ಎ ಬಿ ಈಕ್ವಲ್ ಟು ಬಿ ಸಿ. tan 45 ವ್ಯಾಲ್ಯೂ ಎಷ್ಟಾಗುತ್ತೆ? 1 ಆಗುತ್ತೆ. 1 ಇಂಟು ಬಿ ಸಿ. ಹಾಗಾದರೆ ಎ ಬಿ ಮತ್ತು ಬಿ ಸಿ ಸಮ ಅದು. ಹಾಗಾದರೆ ಎ ಬಿ ಈಕ್ವಲ್ ಟು ಬಿ ಸಿ ವ್ಯಾಲ್ಯೂ ಏನಾಗುತ್ತೆ? 40 ಪ್ಲಸ್ ಏನಿಲ್ಲ ಅಂದ್ರೆ ತೊಗೊಳ್ರಿ ಎಕ್ಸ್ ಅಂತ ತೊಗೊಂಡ್ಬಿಡ್ರಿ. ಇನ್ನು ಇನ್ನೊಂದು ತ್ರಿಭುಜ ತೊಗೋತೀನಿ ರೀ. ಯಾವುದು? ಬಿ ಡಿ ಸಿಯಲ್ಲಿ ಕೋನ ಸಿ 30 ಡಿಗ್ರಿ ಆಗುತ್ತಾ. ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಹಾಗಾದರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂದರೆ ಟ್ಯಾನ್ ಅಂತ ತಗೋತೇವೆ. ಬಿ ಡಿ ಡಿವೈಡೆಡ್ ಬೈ ಬಿ ಸಿ ಈಕ್ವಲ್ ಟು tan 30 ಡಿಗ್ರಿ ಆಯಿತು. ಬಿ ಡಿ ಎಲ್ಲೂ ಎಕ್ಸ್ ಇದೆ, ಬಿ ಸಿ ಹಂಗೆ ಬರ್ಕೋತೀನಿ ಈಕ್ವಲ್ ಟು tan 30 1/√3 ಆಯಿತು. 1/√3 ಓರೆ ಗುಣಾಕಾರ ಮಾಡಿದಾಗ √3x ಈಕ್ವಲ್ ಟು ಬಿ ಸಿ. ಸೊ ಬಿ ಸಿ ವ್ಯಾಲ್ಯೂ ಏನಾಯ್ತು ರೀ? √3 ಇಂಟು ಎಕ್ಸ್ ವ್ಯಾಲ್ಯೂ ಸಿಕ್ತು. ಈಗ ಬಿ ಸಿ ವ್ಯಾಲ್ಯೂವನ್ನು ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ತೀವಿ ಅಂದ್ರೆ ಮುಂದೆ ಸಿಗ್ತಾ ಇದೆ. ಏನು? ಬಿ ಸಿ ವ್ಯಾಲ್ಯೂ ಕಂಡು ಹಿಡಿಬೇಕು. ಹಾಗಾದರೆ ಬಿ ಸಿ ವ್ಯಾಲ್ಯೂ ಅಂದ್ರೆ ಇಲ್ಲಿ ಐತಿ. ಬಿ ಸಿ ಎದಕ್ಕೆ ಸಮ ಆಗೈತಿ? ಎ ಬಿಗೆ ಸಮ ಆಗೈತಿ. ಹಾಗಾದರೆ ಎ ಬಿ ಅಂದರೆ ಏನಂತ ತಗೊಳ್ಳೋನು? ಎ ಡಿ ಪ್ಲಸ್ ಬಿ ಡಿ. ಎ ಡಿ ಪ್ಲಸ್ ಬಿ ಡಿ. ಎ ಬಿ ಅಂದರೆ √3x. ಎ ಡಿ ಅಂದರೆ 40, ಬಿ ಡಿ ಅಂದರೆ ಎಕ್ಸ್. √3x ಪ್ಲಸ್ ಎಕ್ಸ್ ಈ ಕಡೆ ಬಂದರೆ -x ಈಕ್ವಲ್ ಟು 40 ಆಯಿತು. ನೋಡಿರಿ ಇಲ್ಲಿ ಎಕ್ಸ್ ಸಾಮಾನ್ಯ ತೆಗಿತೀನಿ. √3 - 1 ಈಕ್ವಲ್ ಟು ಎಷ್ಟಾಗುತ್ತೆ? 40 ಆಯಿತು. ಎಕ್ಸ್ ಈಕ್ವಲ್ ಟು 40 ಡಿವೈಡೆಡ್ ಬೈ √3 - 1 ಆಗುತ್ತಾ. ಇನ್ನು ಛೇದದ ಕರ್ಣಿಕಾರಕ ಮಾಡಿದಾಗ √3 + 1 ಆಗುತ್ತಾ. ಅದೇ ರೀತಿಯಾಗಿ ಎಕ್ಸ್ ಈಕ್ವಲ್ ಟು 40 √3 + 1 ಡಿವೈಡೆಡ್ ಬೈ 3 - 1 ಆಗುತ್ತಾ. ಯಾವ್ದ್ರ ನೇಮ ರೀ? ಎ ಪ್ಲಸ್ ಬಿ, ಎ ಮೈನಸ್ ಬಿ ಈಕ್ವಲ್ ಟು a² - b² ಮಾಡಿದಾಗ 40 √3 + 1 ಡಿವೈಡೆಡ್ ಬೈ 2 2 1 2 20 ಎಷ್ಟಾಯ್ತು? ಇದು 20 √3 + 1 ಯಾವುದಿದು? ಎಕ್ಸ್ ವ್ಯಾಲ್ಯೂ ಸಿಕ್ತು. ಇನ್ನು ಎಕ್ಸ್ ವ್ಯಾಲ್ಯೂವನ್ನು ಹಾಕಬೇಕಾಗಿದೆ. ಏನು? ಎಕ್ಸ್ ವ್ಯಾಲ್ಯೂ ಹಾಕಬೇಕು. ಹಾಗಾದರೆ ಬಿ ಸಿ ಈಕ್ವಲ್ ಟು ಏನಂತ ಇದೆ ಗೊತ್ತ್ರಿ? ಬಿ ಸಿ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಡಿ ವ್ಯಾಲ್ಯೂ ಕೇಳ್ಯಾನ. ಎ ಡಿ ಅಂದ್ರೆ 40, ಬಿ ಡಿ ಅಂದರೆ ಏನೈತಿ? 20 √3 + 1 ಇದೆ. ಸಾರಿ ರೀ, ಇಲ್ಲಿ ನೋಡ್ರಿ ಬಿ ಸಿ ವ್ಯಾಲ್ಯೂ ಏನಿದೆ? √3x ಇದೆ. ಹಾಗಾದರೆ √3 ಇಂಟು ಎಕ್ಸ್ ವ್ಯಾಲ್ಯೂ 20 ಇಂಟು ಬ್ರಾಕೆಟ್ √3 + 1 ಅಂತಿದೆ. 20 ಹಾಗೆ ಬರ್ಕೋತೀನಿ. √3 ಇಂಟು √3 √9 ಅಂದರೆ 9 ಪ್ಲಸ್ √3 ಇಂಟು 1 ಅಂದರೆ √3. ಹಾಗಾದರೆ 9ರ ವರ್ಗಮೂಲ 20, 9ರ ವರ್ಗಮೂಲ 3 ಪ್ಲಸ್ √3. ಹಾಗಾದರೆ ಎಷ್ಟು ಬರ್ತದೆ? 20 ಇಂಟು ಬ್ರಾಕೆಟ್ √3 + √3. ಆಪ್ಷನ್ ಯಾವುದು? 4. ಈ ಪ್ರಶ್ನೆ ಒಂದು ಸ್ವಲ್ಪ ಲೆಂದಿ ಇದೆ. ಅದೇ ರೀತಿಯಾಗಿ ನಾವು ಒಂದು ಸಮಾಂತರ ಶ್ರೇಣಿಯ ಪಿ ಮತ್ತು ಕ್ಯೂನೇ ಪದಗಳ ಕ್ರಮವಾಗಿ 1/p ಮತ್ತು 1/q ಮತ್ತು 1/p ಆದರೆ ಸಮಾಂತರ ಶ್ರೇಣಿಯ ಮೊದಲ ಪದ ಅಂತ ಕೇಳ್ತಿದ್ದಾನೆ. ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ ಪದ ಯಾವುದಾಗುತ್ತೆ ಅಂದರೆ 1/p ಇಂಟು ಕ್ಯೂ ಆಗುತ್ತಾ. p ಇಂಟು ಕ್ಯೂ ಆಗುತ್ತಾ. ಅದೇ ರೀತಿಯಾಗಿ ಇಲ್ಲಿ ಸಮಸ್ಯೆ ಐತೆ ನೋಡ್ರಿ. 106ನೇ ಸಮಸ್ಯೆಯನ್ನು ನೋಡೋಣ. 106ನೇ ಸಮಸ್ಯೆ ನೋಡ್ರಿ. ಸಮಸ್ಯೆ ಹೀಗಿದೆ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ಎ ಬಿ ವೃತ್ತದ ವ್ಯಾಸ ಕೋನ ಎ ಬಿ ಈಕ್ವಲ್ ಟು 30 ಡಿಗ್ರಿ, ಬಿ ಡಿ ಈಕ್ವಲ್ ಟು 60 ಡಿಗ್ರಿ 90 ಡಿಗ್ರಿ ಮತ್ತು ಎ ಸಿ ಈಕ್ವಲ್ ಟು 4 ಸೆಂಟಿಮೀಟರ್ ಆದರೆ ಬಿ ಡಿ ಹೇಳತ್ತೆ ಕೇಳಿದಾನ. ನೋಡ್ರಿ ಇಲ್ಲಿ ಈ ಲಂಬ ಕೋನವನ್ನು ತಗೋತೇವೆ. ಇಲ್ಲಿ 30 ಇದೆ. ಯಾವ ತ್ರಿಭುಜ ತಗೋತೇವೆ? ತ್ರಿಭುಜ ಎ ಬಿ ಸಿ ಎಲ್ಲಿ ಕೋನ ಬಿ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಇದು ಅಭಿಮುಖ ಭಾವ ಆಯಿತು, ಇದು ಪಾರ್ಶ್ವ ಭಾವ ಆಯಿತು. ಹಾಗಾದರೆ ನಾವು ವಿಕರ್ಣ ತಗೊಂಡು ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ ಅಂದರೆ
ಏನು ತೊಗೋತೇವೆ ರೀ, ಸೈನ್ 30 ಡಿಗ್ರಿ ಅಂತ ತೊಗೋತೇವೆ. ಅಭಿಮುಖ ಎಷ್ಟೈತಿ, 4 ಇದೆ. ವಿಕರ್ಣ ಬಿ ಯಾವುದು, ಎ ಬಿ. ಹಾಗೆ ಬರ್ಕೊಳ್ಳೋಣ. ಸೈನ್ 30 1/2 ಇದೆ. ಓರೆ ಗುಣಾಕಾರ ಮಾಡಿದಾಗ 4 2 8 = ಎ ಬಿ ಬಂತು. ಎ ಬಿ ವ್ಯಾಲ್ಯೂ ಸಿಕ್ತು. ಹಾಗಾದರೆ ಎ ಬಿ ಏನಾಗೈತಿ, ವ್ಯಾಸ ಅಂತ ಹೇಳಿದಾನಂದ್ರೆ ಇದು 4 ಸೆಂಟಿಮೀಟರ್, ಇದು ಕೂಡ ಎಷ್ಟಾಯ್ತು ರೀ, 4 ಸೆಂಟಿಮೀಟರ್. ತ್ರಿಜ್ಯ 4 ಆಗೈತೆ ಅಂದರೆ ಇದು ಕೂಡ ಎಷ್ಟಾಗುತ್ತಾ, 4 ಸೆಂಟಿಮೀಟರ್ ಆಯಿತು. ಹಾಗಾದರೆ ಇಲ್ಲಿ ನಮಗೇನು ಬೇಕಾಗಿದೆ, ಬಿ ಡಿ ವಿಕರ್ಣ. ಬಿ ಡಿ ಸ್ಕ್ವೇರ್ = ಡಿ ಒ ಸ್ಕ್ವೇರ್ ಪ್ಲಸ್ ಒ ಬಿ ಸ್ಕ್ವೇರ್, ಅದು 4 4 16 + 16 ಆಯಿತು. ಎಷ್ಟಾಯಿತು, 32. ಬಿ ಡಿ ಸ್ಕ್ವೇರ್ = 32. ಬಿ ಡಿ = √32. ಸೊ √32 ಬರ್ತೀನಿ ರೀ. 16 × 2, 16 2 32. 16ರ ವರ್ಗಮೂಲ 4, √2 ಹಾಗೆ ಬರ್ತೀನಿ. 4 √2 ಸೆಂಟಿಮೀಟರ್. ಆಪ್ಷನ್ ಎ ಆಗಿದೆ. ಎಸ್, ಅದೇ ರೀತಿಯಾಗಿ ಎಷ್ಟನೇದ್ರೆ 107ನೇ ಪ್ರಶ್ನೆಯನ್ನು ಬಿಡಿಸ್ಬೇಕಾಗಿದೆ. 107ನೇ ಪ್ರಶ್ನೆ ನೋಡ್ರಿ. 14 ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಸ್ತಂಭಾಕೃತಿ ಪೈಪಿನ ಮೂಲಕ 2 ಮೀಟರ್/ಸೆಕೆಂಡ್ ವೇಗದಲ್ಲಿ ನೀರು ಹರಿಯುತ್ತಿದೆ. 1 ನಿಮಿಷದಲ್ಲಿ ಆ ಪೈಪಿನ ಮುಖಾಂತರ ಹರಿಯುವ ನೀರಿನ ಪ್ರಮಾಣ. ನೋಡ್ರಿ, ವ್ಯಾಸ ಎಷ್ಟು ಕೊಟ್ಟಾನ, 14 ಸೆಂಟಿಮೀಟರ್ ಕೊಟ್ಟಾನ. ಇದನ್ನು ಮೀಟರ್ದಾಗ ತೊಗೊಂಬಂದ್ರೆ 0.14 ಮೀಟರ್ ಆಗುತ್ತೆ. ಹಾಗಾದರೆ ತ್ರಿಜ್ಯ ತೊಗೊಂಬಂದ್ರೆ 0.07 ಮೀಟರ್ ಆಗುತ್ತೆ. ಇನ್ನು ನೋಡ್ರಿ, 1 ಮಿನಿಟಿಗೆ 60 ಸೆಕೆಂಡ್ ಆಗುತ್ತೆ. ಹಾಗಾದರೆ ವೇಗ ಎಷ್ಟೈತಿ, 2 ಮೀಟರ್/ಸೆಕೆಂಡ್ ಐತಿ. ಹಾಗಾದರೆ 2 ಮೀಟರ್/ಸೆಕೆಂಡ್ ವೇಗದಲ್ಲಿ ಹೋದರೆ 120 ಮೀಟರ್ ದೂರ ಹೋಗುತ್ತೆ. ಅಂದರೆ 2 ಮೀಟರ್ × 60 ಸೆಕೆಂಡ್ = 120 ಮೀಟರ್ ಆಯಿತು. ರೈಟ್. ಹಾಗಾದರೆ ಇದರ ಅರ್ಥ ಏನು, ಎಚ್ ಅಂತ ತೊಗೊತೇವೆ. ಇದು ಆರ್ ಸಿಕ್ತು. ಹಾಗಾದರೆ ಸಿಲಿಂಡರ್ ಆಕಾರದಲ್ಲಿ ಇದ್ದರೆ ಸಿಲಿಂಡರ್ನ ಘನಫಲ ತಗೊಳ್ಳೋಣ. ಸಿಲಿಂಡರ್ನ ಘನಫಲ ಏನಿದೆ, πr² h ಇದೆ. ಪೈ ಅಂದರೆ 22 ತ್ರಿಜ್ಯ 0.07 ಇಂಟು ಎತ್ತರ 120. ಸೊ 0.07 ಹೋಲ್ ಸ್ಕ್ವೇರ್ ಇದೆ. ಹಾಗೆ 22 ಇಂಟು 0.07 ಇಂಟು 0.07 ಇಂಟು 120 ಆಯಿತು. ಹಾಗಾದರೆ ಕಡ್ತಾ ಹೊಡೆನ 7 1 7 0.01 ಹೋಗುತ್ತೆ. ಹಾಗಾದರೆ 22 ಹೆಂಗೆ ಇಟ್ಕೊಳ್ಳೋಣ, 0.01 ಮತ್ತು 0.07 ಗುಣಾಕಾರ ಮಾಡಿದಾಗ 0.007 ಆಗುತ್ತೆ ಇಂಟು 120 ಆಯಿತು. ಹಾಗೆ 12 ಮತ್ತು ಇವೆರಡನ್ನು ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತಪ್ಪ ಅಂದರೆ ನೋಡೋಣ. ನೋಡಿರಿ, 120 ಇದೆ. 22 ಇಂಟು ಇಲ್ಲಿ 10 ಒಂದು ಸ್ಥಾನ ಬಿಟ್ಟು ಬಿಂದು ಕಡಿಮೆ ಕೊಟ್ಟುಕೊಳ್ಳೋಣ, 0.07 ಆಯಿತು ಇಂಟು 12. 22 ಇಂಟು 12 ಮಾಡಿದಾಗ ಎಷ್ಟು ಬರ್ತಪ್ಪ ಅಂದರೆ 264 ಬರುತ್ತೆ ಇಂಟು 0.07. 264ಕ್ಕೆ 7ರಿಂದ ಗುಣಾಕಾರ ಮಾಡೋಣ, ಎಷ್ಟು ಬರ್ತದಪ್ಪ ಅಂದರೆ 1848 ಬರ್ತಾ ಇದೆ. ಬಿಂದುವಿನ ನಂತರ 3 ಸ್ಥಾನ ಅದಾವ, 3 ಸ್ಥಾನ ಬಿಟ್ಟು ಮೀಟರ್ ಕ್ಯೂಬ್ ಆಯಿತು. ಹಾಗಾದರೆ 1 ಮೀಟರ್ ಕ್ಯೂಬ್ = 1000 ಲೀಟರ್ ಇದೆ. ಹಾಗಾದರೆ 1.848 ಇಂಟು 1000 ಮಾಡಿದಾಗ 1848 ಲೀಟರ್ ಬರುತ್ತೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 1848. ಆಪ್ಷನ್ 2 ಸರಿಯಾದ ಉತ್ತರವಾಗಿದೆ. ಇನ್ನು 108ನೇ ಪ್ರಶ್ನೆ ನೋಡಿದಾಗ, ಒಂದು ವೃತ್ತಪಾದ ತೆರೆದಿರುವ ಸಿಲಿಂಡರ್ ಆಕೃತಿಯ ಟ್ಯಾಂಕಿನ ಪಾದದ ತ್ರಿಜ್ಯ 3.5 ಮೀಟರ್ ಹಾಗೂ ಎತ್ತರ 5 ಮೀಟರ್ ಇದೆ. ಪ್ರತಿ ಚದರ ಮೀಟರ್ಗೆ 10 ರಂತೆ ಸಿಲಿಂಡರ್ನ ಆಕೃತಿಯ ಟ್ಯಾಂಕಿನ ಒಂದು ಪಾದವನ್ನು ಒಳಗೊಂಡೆ ಹೊರ ಮೇಲ್ಮೈಗೆ ಬಣ್ಣ ಹಚ್ಚಬೇಕು. ಒಂದು ಪಾದ ಹಚ್ಚಬೇಕು, ಒಂದು ಪಾದ ಹಚ್ಚಂಗಿಲ್ಲ. ಹಾಗಾದರೆ ಇದರ ಅರ್ಥ ಇಷ್ಟೇ, ಏನು, ಸಿಲಿಂಡರ್ನ ಬಣ್ಣ ಹಚ್ಚಿದ ವಿಸ್ತೀರ್ಣ = ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತದ ವಿಸ್ತೀರ್ಣ. ಸಿಲಿಂಡರ್ನ ವಕ್ರ ಮೇಲ್ಮೈ 2πrh ಪ್ಲಸ್ πr² ಅಂತ ಬರ್ತಾ ಇದೆ. ಇಲ್ಲಿ ಏನು ಮಾಡೋಣ, πr ಸಾಮಾನ್ಯ ತೆಗೆದುಬಿಡೋಣ, ಉಳಿದಿದ್ದು 2h ಪ್ಲಸ್ r. ಪೈ ಅಂದರೆ 22 ತ್ರಿಜ್ಯ 3.5, 2 ಇಂಟು ಎತ್ತರ ಎಷ್ಟಿದೆ 5 ಇದೆ, ಪ್ಲಸ್ ತ್ರಿಜ್ಯ 3.5 ಇದೆ. 7 1 7 0.5. 22 ಇಂಟು 5 ಮಾಡಿದಾಗ 110 ಬರುತ್ತೆ. ಬಿಂದುವಿನಂತ ಸ್ಥಾನ ಎಷ್ಟು 1 ಇಂಟು 2 5 10 ಪ್ಲಸ್ 3.5 11 ಇಂಟು 13.5.
11 × 13.5 ಮಾಡಿದಾಗ ಎಷ್ಟು ಬರ್ತಾ ಇದೆಪ್ಪ ಅಂದರೆ 148.5 ಬರ್ತಾ ಇದೆ. ಏನ್ರಿದು ಮೀಟರ್ ಸ್ಕ್ವೇರ್ ಆಯಿತು. ಇನ್ನು ಬಣ್ಣ ಹಚ್ಚಾಕ 108.5 ಇಂಟು 1 ಮೀಟರ್ಗೆ 10 ರೂಪಾಯಿ ಇದೆ ಮೀಟರ್ ಸ್ಕ್ವೇರ್ಗೆ. ಗುಣಾಕಾರ ಮಾಡಿದಾಗ 1485 ರೂಪಾಯಿ ಬಂತು. ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 3 ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಏನಿದೆ? √6 ಪ್ಲಸ್ √6 ಪ್ಲಸ್ √6 ಪ್ಲಸ್ ಡ್ಯಾಶ್ ಡ್ಯಾಶ್ ಇದೆ. ಸೊ ಇದನ್ನು ಎಕ್ಸ್ ಈಕ್ವಲ್ ಟು ಏನು ಮಾಡ್ತೀನಿ ಅಂದ್ರೆ 6 ನೋಡಿರಿ ಏನು ಮಾಡ್ತೀನಿ, √6 ಪ್ಲಸ್ ಎಕ್ಸ್ ಅಂತ ತಗೋತೀನಿ. ಎರಡೂ ಕಡೆ ವರ್ಗ ಮಾಡಿದಾಗ ಎಕ್ಸ್ ಸ್ಕ್ವೇರ್ ರೂಟ್ ಹೋಗೋದು ಬಿಡುತ್ತೆ, 6 ಪ್ಲಸ್ ಎಕ್ಸ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕಡೆ ಬಂದರೆ ಮೈನಸ್ ಎಕ್ಸ್ ಪ್ಲಸ್ ಆರ್ ಈ ಕಡೆ ಬಂದರೆ ಮೈನಸ್ ಆರ್ ಈಕ್ವಲ್ ಟು 0. ಎರಡು ಪದಗಳ ಗುಣಲಬ್ಧ -6x², ಬಟ್ ವ್ಯತ್ಯಾಸ 1 ಬರ್ತಾ ಇದೆ ಅಂದರೆ 3x 2x. ಹಾಗಾದರೆ 3x ಒಳಗಡೆ 2x ಹೋದರೆ 1x ಉಳಿತದೆ. ಹಾಗಾದರೆ x = 1 -3 ಇನ್ನೊಂದು 2. ಸೊ ಶೂನ್ಯತೆಯಲ್ಲಿ ಚಿಹ್ನೆ ಚೇಂಜ್ ಆಗುತ್ತೆ ಹೇಳಿನಿ. -3 ಇದ್ದಿದ್ದು +3 ಆಗುತ್ತೆ, ಇನ್ನೊಂದು +2 ಇದ್ದಿದ್ದು -2 ಆಗುತ್ತೆ. ಹಾಗಾದರೆ ನಾವಿಲ್ಲಿ ಪ್ಲಸ್ ಇದ್ದು ತಗೋಬೇಕು. x = ಎಷ್ಟಿದೆ? 3 ಇದೆ. ನೆಕ್ಸ್ಟ್, ಒಂದು ಕೋನದ ಪೂರಕ ಕೋನದ ಅದರ 1/4 ಇದ್ದರೆ ಆ ಎರಡೂ ಕೋನಗಳು ಕ್ರಮವಾಗಿ ನೋಡ್ರಿ 1/4 ನೋಡ್ರಿ 180 ಪರಿಪೂರಕ ಕೋನಗಳಾಗ್ತಾ ಇದ್ದಾವೆ. ಒಂದು ಕೋನ x ಆದರೆ ಇನ್ನೊಂದು ಕೋನ x/4 ಆಗಬೇಕು. ಹೌದ್ರಿ? ಅವಾಗ ಅದ್ರ ವ್ಯಾಲ್ಯೂಸ್ ಇದಾಗತ್ತೆ. ಹಾಗಾದರೆ 45 ಡಿಗ್ರಿ ಇನ್ನೊಂದು 135 ಡಿಗ್ರಿ. ಇದನ್ನು ತೊಗೊಂಡ್ರೆ 180 ಆಗುತ್ತೆ. 45ರ 1/4 ಅಂದರೆ 135 ಭಾಗಲೇ 4 ಮಾಡ್ತಾರೆ. 4 1 4 3 12 ಬತ್ತು. 30 ಬಂದಂಗೆ ಆಯಿತು. 45 ಅಲ್ಲ, ಬಿಟ್ಬಿಡೋಣ. ಇನ್ನು 144 ಡಿಗ್ರಿ 36 ಡಿಗ್ರಿ ಮಾಡೋಣ. ಇದನ್ನು 4ರಿಂದ ಭಾಗಾಕಾರ ಮಾಡೋಣ. 4 1 4 3 12, 2 ಉಳಿತೆ, 4 6 24, 36 ಬತ್ತು. ಸೊ ಸರಿಯಾದ ಉತ್ತರ ಎಷ್ಟು ಅಂದರೆ 44 ಡಿಗ್ರಿ ಮತ್ತು 36 ಡಿಗ್ರಿ. ತ್ರಿಭುಜ PQR ಮತ್ತು QSTಗಳು ಎರಡು ಸಮಬಾಹು ತ್ರಿಭುಜಗಳಾಗಿದ್ದು SO QR ಮಧ್ಯಬಿಂದು ಆಗಿದೆ. ತ್ರಿಭುಜ PQR ಮತ್ತು QST ವಿಸ್ತೀರ್ಣ ಕಂಡುಹಿಡಿಯಿರಿ. ನೋಡ್ರಿ ಹೇಳ್ತಾನವ, QR ಮಧ್ಯಬಿಂದು ಅಂದರೆ ಇದು ಎಷ್ಟು ಇರ್ತದೆ, ಇದು ಅಷ್ಟೇ ಇರ್ತದೆ. ಹೌದ್ರಿ? ಹಾಗಾದರೆ QS = ಯಾವುದು? SR ಅಂತ ಇದೆ. ಹಾಗಾದರೆ QS = QR 2 ಭಾಗ ಅಂತ ತಗೊಳ್ಳೋಣ. ಇನ್ನು ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ವಿಸ್ತೀರ್ಣಗಳ ಅನುಪಾತ ಸಮ. ಹಾಗಾದರೆ ಈ 2 ಕಡೆ ಕಳಿಸೋಣ. 2 QS ಅನುಪಾತ QR. ಹಾಗೆ 2 QS ಅನುಪಾತ QRಗೆ QR/2. ಹೌದ್ರಿ? ಈ ರೀತಿ ಮಾಡಿದಾಗ ಏನು ಬರ್ತದೆ? ಮತ್ತೊಳ್ಳೆ QS ಬರ್ತದೆ. ವರ್ಗ 4 ಅನುಪಾತ 1 ಎಷ್ಟು ಬರ್ತಾ ಇದೆ ಅಂದರೆ 4. ಈ ದೊಡ್ಡ ತ್ರಿಭುಜ 4 ಇದ್ದರೆ ಈ ಸಣ್ಣ ತ್ರಿಭುಜ 1 ಇರ್ತದೆ. ಇದು ವಿಸ್ತೀರ್ಣ ಪ್ರಮೇಯದಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ನೋಡಿದಾಗ ಸಮಾಂತರ ಚತುರ್ಭುಜ PQRSನಲ್ಲಿ ಕೋನ P ಕೋನದ ಲಂಬಾರ್ಧಕ ರೇಖೆ QR. ನೋಡ್ರಿ, ಸಮಾಂತರ ಚತುರ್ಭುಜದ PQRSನಲ್ಲಿ ಕೋನ P ಕೋನಾರ್ಧಕ ರೇಖೆ RQ ಮತ್ತು Oನಲ್ಲಿ ಛೇದಿಸುತ್ತದೆ. ಹಾಗಾದರೆ ಈ ಕೆಳಗಿನಗಳು ಸರಿ ಸಂಬಂಧ ಕೆಳಾದ. ನೋಡ್ರಿ, ಈ ಬಾಹು ಸಮ, ಈ ಬಾಹು ಸಮ ಆಗ್ಯಾವ. ಹಾಗಾದರೆ ಇಲ್ಲಿ ಈ ಕೋನ ಸಮ ಆಗುತ್ತೆ. ಈ ಗೆರೆಯನ್ನು ಎಳೆದಾಗ ಇವು ಸಮಾಂತರ ರೇಖೆಗಳ ಉಂಟಾಗ್ಯಾವ ಅಂದ್ರೆ ಪರ್ಯಾಯ ಕೋನಗಳು ಸಮ ಆಗಿರ್ತಾವೆ. ಪರ್ಯಾಯ ಕೋನಗಳು ಏನಾಗ್ಯಾವ? ಸಮ ಆಗಿರ್ತಾವೆ. ಈ ಕೋನಗಳು ಸಮ ಆಯಿತು. ಹಾಗಾದರೆ ಇಲ್ಲಿ 4 ಬಾಹುಗಳ ಅಳತೆಯು ಕೂಡ ಏನಾಗಿಬಿಡ್ತದ್ರೆ? ಸಮ ಆಗ್ತದೆ. ಹೀಗಾಗಿ ಇದರ ಸರಿಯಾದ ಉತ್ತರ ಯಾವುದಂದ್ರೆ PS = 2 PQ ಆಗಿದೆ. ಇನ್ನು 5 -10 7 8 -6 -1 0 ಮತ್ತು 2 ಸಂಖ್ಯೆಗಳಿಂದ ಒಂದು ಸಂಖ್ಯೆ y ಅನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಲಾಗಿದೆ. y <= 2 ಆಗಿರೋ ಸಂಭವನೀಯತೆ. y ವ್ಯಾಲ್ಯೂ ಸಂಭವನೀಯತೆ ಏನಾಗಿದೆಪ್ಪ ಅಂದ್ರೆ
ಎರಡಕ್ಕಿಂತ ಕಡಿಮೆ ಇರುವಂಥ ಸಂಭಾವನೆ ಐತೆ. ಎರಡಕ್ಕಿಂತ ಕಡಿಮೆ ಅಂದರೆ 1 ಇದೆ, 2, 3, 4, 5. 2ಕ್ಕೆ ಸಮ ಇರಬೇಕು, 2ಕ್ಕಿಂತ ಕಡಿಮೆ ಇರಬೇಕು. ಹಾಗಾದ್ರೆ 5 ಸಂಖ್ಯೆ. ಇಲ್ಲಿ ಅಂಶದಲ್ಲಿ ಯಾವುದಾದ್ರೂ 5 ಐತೆ ನೋಡ್ರಿ, ಇಲ್ಲ. ಹಾಗಾದರೆ ಇಲ್ಲಿ ಇದ್ದಿದ್ದು ಒಂದೇ 5. ಯಾವುದು? 5 ಎಂಟಾಂಶ. ಅದರ ಸಂಭವನೀಯತೆ 5 ಎಂಟಾಂಶ ಆಗಿದೆ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಬೋಧನಾಶಾಸ್ತ್ರದಲ್ಲಿರುವಂಥ ಸಮಸ್ಯೆಗಳನ್ನು ನೋಡೋಣ. ಪ್ರಾಥಮಿಕ ಹಂತದ ಗಣಿತ ಬೋಧನೆಯಲ್ಲಿ ರಚನಾತ್ಮಕವಾದಂತಹ ತರಗತಿಯ ಶಿಕ್ಷಕನ ಪ್ರಥಮ ಪಾತ್ರ ಯಾವುದು ಅಂದ್ರೆ ಅನುಕೂಲಿಸುವುದು. ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಹಂತದಲ್ಲಿ ಅನುಕೂಲ ಮಾಡಿಕೊಡೋದು ಗಣಿತದ ಬೋಧನೆಯಲ್ಲಿ. ಪ್ರಾಥಮಿಕ ಹಂತದ ಮಕ್ಕಳಲ್ಲಿ ಗಣಿತೀಯ ಆಲೋಚನೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ಉತ್ತೇಜಿಸುವ ಯಂತ್ರ ಯಾವುದು ಅಂದ್ರೆ ವಿದ್ಯಾರ್ಥಿಗಳನ್ನು ನೈಜ ಜಗತ್ತಿನ ಸಮಸ್ಯೆಗಳನ್ನು ಅನ್ವಯಿಸಲು ಪ್ರೋತ್ಸಾಹ ಕೊಡೋದು. ಅಂದರೆ ಬೇರೆ ಸಮಸ್ಯೆಗಳನ್ನು ಅವ ಏನು ಮಾಡಬೇಕು ಅಂದ್ರೆ ಅನ್ವೇಷಣೆ ಮಾಡೋಕ್ಕೆ, ಅಂದ್ರೆ ಸಮಸ್ಯೆಗಳು ಯಾವ್ಯಾವ ರೀತಿ ಬರ್ತಾವೆ ತಿಳ್ಕೊಳಕ್ಕೆ ಅವನು ಪ್ರೋತ್ಸಾಹ ಕೊಡೋದು. ನೆಕ್ಸ್ಟ್, ಪ್ರಾಥಮಿಕ ತರಗತಿಯಲ್ಲಿ ಗಣಿತೀಯವಾಗಿ ಉತ್ಕೃಷ್ಟ ಪರಿಸರವೆಂದು ಪರಿಗಣಿಸಿರುವ ಅಂಶ ಯಾವುದು ಅಂದ್ರೆ ಸಹಭಾಗಿತ್ವ ಕಲಿಕೆಯ ಅವಕಾಶ ಒದಗಿಸುವುದು. ತರಗತಿ ಸನ್ನಿವೇಶದ ಬಾಹ್ಯ ಅಭಿಪ್ರೇರಣೆಗಳ ಋಣಾತ್ಮಕ ಪರಿಣಾಮವನ್ನು ಹತ್ತಿಕ್ಕಲು ಬಳಸಬಹುದಾದ ಸೂಕ್ತ ಮೌಲ್ಯಮಾಪನ ಯಾವುದು ಅಂದರೆ ರೂಪನಾತ್ಮಕ. ವಿದ್ಯಾರ್ಥಿಗಳಿಗೆ ಗುಣಾಕಾರ ಮತ್ತು ಭಾಗಾಕಾರದ ಸಂಖ್ಯಾರೇಖೆಗಳನ್ನು ದೃಶ್ಯೀಕರಿಸಲು ಸಹಾಯಕವಾಗುವ ತಂತ್ರ ಯಾವುದು ಅಂದ್ರೆ ದೃಕ್ ಸಾಮಗ್ರಿಗಳ ಪ್ರಾತಿನಿಧ್ಯ. ಜಗತ್ತಿನ ನೈಜ ಸಮಸ್ಯೆಗಳನ್ನು ತೊಡಗಿಸುವ ಮೂಲಕ ಗಣಿತಕ್ಕೆ ಸಂಬಂಧಿಸಿದ ನೈಜ ಜೀವನದ ಸನ್ನಿವೇಶದ ಪರಿಕಲ್ಪನೆಗಳನ್ನು ಸಂಧಿಸುವ ವಿಧಾನ ಯಾವುದು ಅಂದ್ರೆ ಕಥಾ ನಿರೂಪಣೆ. ದೈನಂದಿನ ತರಗತಿಯಲ್ಲಿ ಗಣಿತದ ಬೋಧನೆಯನ್ನು ಉತ್ತೇಜಿಸಲು ಸಹಾಯಕವಾಗುವ ಶೈಕ್ಷಣಿಕ ಸಾಧನ ಯಾವುದು ಅಂದ್ರೆ